ಶರಣಾರ್ಥಿ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಸ್ಕ್ವೇರ್ ಒಳಗಡೆ ಸ್ಕ್ವೇರ್ ಇದ್ದಾಗ ಹೆಂಗ್ ಫೈಂಡ್ ಔಟ್ ಮಾಡೋದು, ಎಷ್ಟು ಸ್ಕ್ವೇರ್ ಇದೆ ಅನ್ನೋದನ್ನ. ಇವಾಗ ಟ್ರ್ಯಾಂಗಲ್ ಇದೆ, ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ನೋಡೋಣ. ಇದು ಟ್ರ್ಯಾಂಗಲ್ ಎಲ್ಲಿಂದ ಫಾರ್ಮ್ ಆಗ್ತದೆ? ಈ ಬೇಸ್ ಇಂದ. ಬೇರೆ ಕಡೆ ಅಂತೂ ಫಾರ್ಮ್ ಆಗಕ್ ಬರಲ್ಲ, ಹೌದಾ? ಈ ಬೇಸ್ ನ ರೆಫರೆನ್ಸ್ ಇಟ್ಕೊಂಡು ನಾವು ಆಡ್ ಮಾಡಬೇಕು. ಎಷ್ಟಾಗಿದೆ? 1 2 3 ಇದಾವೆ ಇಲ್ಲಿ. ಇವು ಮೂರನ್ನ ಆಡ್ ಮಾಡ್ರಿ. ಎಷ್ಟು ಬಂತು 6 ಬಂತು. ಮತ್ತೆ 1 2 3 ಎಷ್ಟು ಬಂತು? 6 ಬಂತು. 1 2 ಇವು ಮತ್ತೆ ಆಡ್ ಮಾಡಿದಾಗ 3 ಬಂತು. ಟೋಟಲ್ ನಂಬರ್ ಆಫ್ ದ ಟ್ರ್ಯಾಂಗಲ್ ಇನ್ ದ ಗಿವನ್ ಫಿಗರ್ ಇಸ್ 15 ಆಯ್ತು. ಇನ್ ಕೇಸ್ ಇದರಲ್ಲಿ ಇನ್ನ ಬೇರೆ ಒಂದು ಫಿಗರ್ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ. ಬೇಸ್ ಕಂಪ್ಲೀಟ್ ಆಗಿ ಫಾರ್ಮ್ ಆದಾಗ 1 2 3 ಅವ ಬೇಸ್. ಹಿಂಗೆ ಆಡ್ ಮಾಡ್ತೀನಿ. ಇವಾಗ 1 2 1 + 2 is 3 ಆಯ್ತು. ಈಗ ಸಿಮಿಲರ್ ಫಾರ್ಮ್ ಆಗ್ತಿದಾವೆ ಇಲ್ಲಿ 1 2 3. ಹಾಗಾಗಿ ಎಷ್ಟು ಬೇಸ್ ಇದೆ? 1 2 3 ಅಂದ್ರೆ ಲೈನ್ ಎಷ್ಟಿದಾವೆ? 3 ಇದಾವೆ. ಇಂಟು 3 ಆನ್ಸರ್ ಎಷ್ಟು ಬಂತು? 9. ಹಿಂಗ್ ಮಾಡ್ಬೋದು. ಮತ್ತೆ ಇನ್ನೊಂದು ನಾವು ಈಗ ಮೇಲ್ ಹೇಳಿದ್ವಲ್ಲ, ಆ ಮೆಥಡ್ ಕೂಡ ಫಾಲೋ ಮಾಡೋಣ. 1 + 2 is 3. 1 + 2 is 3. 1 + 2 is 3. ಸೇಮ್ ಆನ್ಸರ್ ಬಂತಲ್ಲ ನಮ್ಗಿದು. ಹಿಂಗ್ ಫಾರ್ಮ್ 3 ಬೇಸ್ಗಳು ಈಕ್ವಲ್ ಆಗಿ ಫಾರ್ಮ್ ಆಗಿದ್ದಾಗ ನಮ್ಗೆ ನಂಬರ್ ಆಫ್ ಟ್ರ್ಯಾಂಗಲ್ ಇನ್ ದ ಗಿವನ್ ಫಿಗರ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 3 ಕೆಳಗಿನ ಮಾಡಿದ್ವಿ ಅಂದ್ರೆ ಮೇಲೆ ಎಷ್ಟು ಗೆರೆಗಳಿದಾವೆ ಅದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಇದೇ ತರ ಯೂನಿಕ್ ಕ್ವಶನ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ.